ಜೈ ಶ್ರೀ ಕೃಷ್ಣ. ಹರೇ ಕೃಷ್ಣ. ಓಕೆ, ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ವಿಡಿಯೋಸ್ನ ನೋಡಿ ತುಂಬಾನೇ ಇಷ್ಟಪಡ್ತಾ ಇದ್ದೀರಾ. ಆ್ಯಂಡ್ ಐ ಆಮ್ ರಿಸೀವಿಂಗ್ ಸೋ ಮೆನಿ ಕಮೆಂಟ್ಸ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್. ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ, ಇವತ್ತು ಅಂದ್ರೆ ಈ ಭಾಗದಲ್ಲಿ ನಾವು ಥರ್ಡ್ ಚಾಪ್ಟರ್ ಅಲ್ಲಿ ಈ ಓಕೆ, ಐ ಆಮ್ ಎಕ್ಸೈಟೆಡ್ ಏನಿದೆ ಅಲ್ಲಿ. ಓಕೆ, ಮೂರನೇ ಅಧ್ಯಾಯಕ್ಕೆ ಶಾರ್ಟ್ ಫಾರ್ಮ್ ಬಂದು ಟ್ರೀ, ಮರ. TREE. ಟಿ ಅಂದ್ರೆ ತ್ಯಾಗ. ತ್ಯಾಗ ಅಂದ್ರೆ ಆಕ್ಚುಯಲ್ ತ್ಯಾಗ ಅಂದ್ರೆ ಏನು ಅಂತ ಅರ್ಜುನನಿಗೆ ಕೃಷ್ಣ ಹೇಳಿದರು. ಆರ್ ಅಂದ್ರೆ ರಂಗ್ಸ್ ಆಫ್ ದ ಯೋಗ ಲ್ಯಾಡರ್, ಅಂದ್ರೆ ಈ ಒಂದು ಯೋಗದಲ್ಲಿ ಭಗವಂತನ ಕಡೆ ಹೋಗೋದಕ್ಕೆ ನಮಗೆ ಕೆಳಗಡೆಯಿಂದ ಒಂದು ಸ್ಟೆಪ್ಸ್ ಇದೆ. ಕೆಲವು ಬರೀ ಎಂಜಾಯ್ಮೆಂಟ್ ಅಲ್ಲಿ ತಿರುಗ್ತಿರ್ತೀವಿ, ಆಮೇಲೆ ಆ ಎನ್ ಧರ್ಮದ ಮೂಲಕ ಎಂಜಾಯ್ಮೆಂಟು ಅಂತ ಹೋಗ್ತೀವಿ, ಆಮೇಲೆ ಸರಿ ನನಗೆ ಎಂಜಾಯ್ಮೆಂಟು ಬೇಕು, ಬೇರೆಯವ್ರಿಗೂ ಉಪಕಾರನೂ ಮಾಡಬೇಕು ಅಂತ ಸಕಾಮ ಕರ್ಮಕ್ಕೆ ಹೋಗ್ತೀವಿ, ಆಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ಸಾಕು, ಮಿಕ್ಕಿದ್ದೆಲ್ಲ ನನಗೇನು ಬೇಡ ಅನ್ನೋದು ನಿಷ್ಕಾಮ ಕರ್ಮಕ್ಕೆ ಹೋಗ್ತೀವಿ. ಆ ನಿಷ್ಕಾಮ ಕರ್ಮದ ಸ್ಟೇಜಲ್ಲಿ ನಮಗೆ ಏನು ಹೇಳ್ತೀವಿ, ಮುಕ್ತಿಯ ಮಾರ್ಗ ಓಪನ್ ಆಗತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಇವಾಗ ಇಲ್ಲಿ ಆಮ್, ಈ ಅಂದರೆ ಎಕ್ಸೆಂಪ್ಲರಿ. ಎಕ್ಸೆಂಪ್ಲರಿ ಅಂದರೆ ಗ್ರೇಟ್ ಗ್ರೇಟ್ ಪೀಪಲ್. ಎಕ್ಸಾಂಪಲ್, ಯಾರು ನಮಗೆ ಎಕ್ಸಾಂಪಲ್ ಸೆಟ್ ಮಾಡ್ತಾರೋ ಅಂತ ಅಲ್ವಾ. ಅದಕ್ಕೂ ಮುಂಚೆ ಲಾಸ್ಟ್ ಇದ್ರಲ್ಲೇ ಕೃಷ್ಣ ಹೇಳ್ತಾರೆ, ಏನಂತ ಹೇಳ್ತಾರೆ ನೋಡು ಅರ್ಜುನ, ಯಾರು ತಮ್ಮ ಒಂದು ಇಂದ್ರಿಯಗಳಲ್ಲೇ ಮುಳುಗ್ಕೊಂಡು ಬರೀ ಬರೀ ಏನು ತಮಗೋಸ್ಕರನೇ ಅಡಿಗೆ ಮಾಡಿಕೊಂಡು ತಮ್ಮ ಸುಖಕ್ಕೋಸ್ಕರನೇ ಬದುಕ್ತಾ ಇರ್ತಾರಲ್ವಾ, ಅವರು ಬರೀ ಏನು ಅವ್ರ ಜೀವನ ವ್ಯರ್ಥವಾಗಿ ಬದುಕ್ತಿರ್ತಾರೆ. ಆದರೆ ಯಾರು ಬಂದು ತಮ್ಮೊಳಗೆ ತಮ್ಮೊಳಗೆ ಆತ್ಮದ ಮೇಲೆ ಸಂತುಷ್ಟನಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಟುಕೊಂಡು ಮಿಕ್ಕಿದ್ದೆಲ್ಲ ಭಗವಂತನಿಗೆ ಜಗತ್ತಿಗೆ ಬಿಟ್ಟು ಆ ಎಲ್ಲನೂ ಎಲ್ಲನೂ ಭಗವಂತನಿಂದಾನೇ ಅಂತ ಆ ಥರ ಅರ್ಪಣೆ ಮಾಡಿ ಬದುಕ್ತಿರ್ತಾನೋ ಅಂಥವನೇ ಉತ್ತಮವಾದವನು. ಆ ಥರ ಪರ್ಸನ್ ಬಂದು ಅವನು ವುಡ್ ಆಲ್ರೆಡಿ ಸೆಲ್ಫ್ ರಿಯಲೈಸ್ಡ್, ಅಂದ್ರೆ ತಾನ್ಯಾರು ಅಂತ ತಿಳ್ಕೊಂಡಿರ್ತಾರೆ ಅವರು. ಏನ್ ಅವ್ರ ಕೈಲಿ ಹೇಗೆ ಎಲ್ಲ ಬಿಡೋದಕ್ಕಾಗುತ್ತೆ ಅಂದ್ರೆ, ಓ ನಾನು ಆತ್ಮ, ನಾನು ಇಲ್ಲಿ ಸುಮ್ಮನೆ ಮೇಂಟೈನ್ ಮಾಡ್ಕೊಳಕ್ಕೆ ನನಗೆ ಇಷ್ಟು ಬೇಕು ಅಷ್ಟೇ ಅಂತ ಆ ವಿಷಯನ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಅಂಥವ್ರಿಗೆ ಆಕ್ಚುಲಿ ಏನು ಯಾವ ಒಂದು ಡ್ಯೂಟಿನೂ ಇಲ್ಲ. ಅಂದ್ರೆ ಒಂದು ಸಾರಿ ನಾನು ಆತ್ಮ ಅನ್ನೋದನ್ನ ನನ್ಗೆ ರಿಯಲೈಸೇ ಆಗೋಯ್ತು ಅಂದ್ರೆ ನನಗೇನು ಡ್ಯೂಟೀಸ್ ಇರುತ್ತೆ. ನಾನು ನನ್ನನ್ನು ಆತ್ಮನಾಗಿ ನೋಡ್ತೀನಿ, ಎಲ್ಲರನ್ನೂ ಆತ್ಮನಾಗಿ ನೋಡ್ತಾ ಇರೋವಾಗ ನನಗೆ ಡ್ಯೂಟೀಸ್ ಮಾಡೋದು ಏನೂ ಇರೋದಿಲ್ಲ. ಹಾಗೆ ಈ ಥರ ಸೆಲ್ಫ್ ರಿಯಲೈಸ್ಡ್ ಪರ್ಸನ್ಗೆ ಯಾವ ಡ್ಯೂಟಿನೂ ಇಲ್ಲ, ಅವನು ಏನು ಕೆಲಸ ಮಾಡಬೇಕಾಗೇ ಇಲ್ಲ. ಆದ್ರಿಂದ ನೀನು ಕೂಡ ಅಷ್ಟೇನೆ, ನಿನ್ನ ಡ್ಯೂಟೀಸ್ನ ಅಟ್ಯಾಚ್ಮೆಂಟ್ ಇಲ್ಲದೆ ಮಾಡಿ 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 ನೀನು ಆ ಒಂದು ಸ್ಟೇಜ್ಗೆ ಹೋಗು ಅಂತ ಅರ್ಜುನನಿಗೆ ಹೇಳ್ತಾರೆ. ಅದ್ರ ಜೊತೆಗೆ ಏನ್ ಹೇಳ್ತಾರೆ, ಅಂತ ಪರ್ಸನ್ಗೆ ಡ್ಯೂಟಿ ಏನಿಲ್ಲ, ಆದ್ರೂ ಕೂಡ ಅಂಥವರು ತಮ್ಮ ಕೆಲಸಗಳನ್ನ ಮಾಡ್ತಾನೇ ಇರ್ತಾರೆ. ಯಾಕೆ? ಒಂದು ಎಕ್ಸಾಂಪಲ್ ಸೆಟ್ ಮಾಡಕ್ಕೆ. ಈ ಅಂದ್ರೆ ಎಕ್ಸಾಂಪಲ್, ಎಕ್ಸೆಂಪ್ಲರಿ ಪೀಪಲ್, ಗ್ರೇಟ್ ಪೀಪಲ್. ಅದಕ್ಕೆ ಕೃಷ್ಣ ಇಲ್ಲಿ ಎಕ್ಸಾಂಪಲ್ ಕೊಡ್ತಾರೆ. ಜನಕ ಮಹಾರಾಜ, ನೀವು ಕೇಳಿರ್ತೀರ, ಜನಕ ಮಹಾರಾಜ ಅಂದ್ರೆ ಸೀತೆಯ ತಂದೆ. ಅವ್ರು ಬಂದು ಅವ್ರು ಬಂದು ರಾಜನಾಗಿದ್ದವರು, ಆದ್ರೆ ಮನಸ್ಸಿನೊಳಗೆ ನಿಜವಾದ ಯೋಗಿಯವರು. ಅವರು ರಾಜ್ಯ ತನ್ನದು ಅಂತ ಏನು ರಾಜ್ಯ ತನ್ನದು ಜನ ತನ್ನೋರು ಏನು ಆತರ ಇಲ್ಲ ಅವ್ರಿಗೆ. ಆದ್ರೂ ಅವರು ಕೆಲಸ ಮಾಡ್ತಿದ್ರು. ಏನಕ್ಕೆ ಕೆಲಸ ಮಾಡ್ತಿದ್ರು? ಅವ್ರು ಇವನ್ ಅವ್ರು ಹೋಗಿ ಆ ಏನು ನೆಲನ ಇದು ಏನ್ ಹೇಳ್ತಾರೆ, ಪ್ಲೋವಿಂಗ್ ದ ಫೀಲ್ಡ್, ಅದನ್ನು ಮಾಡೋರು ರಾಜನಾಗಿದ್ರು ಕೂಡ. ಫಾರ್ಮರ್ ತರ ಕೆಲಸನೂ ಅದನ್ನು ಮಾಡೋರು ಅವರು. ಯಾವುದೇ ಒಂಥರದ ಸ್ಟೇಟಸ್ ಅವೆಲ್ಲ ಇರ್ಲಿಲ್ಲ ಅವ್ರಿಗೆ. ಏನಕ್ಕೆ ಮಾಡ್ತಾ ಇದ್ರು ಕೆಲಸ ಅಂದ್ರೆ, ಬೇರೆ ಜನರಿಗೆ ಎಕ್ಸಾಂಪಲ್ ಸೆಟ್ ಮಾಡಕ್ಕೆ, ಎಜುಕೇಟ್ ಮಾಡೋದಿಕ್ಕೆ. ಯಾಕೆ ಆತರ ಮಾಡ್ತಾರೆ ಜನ, ಆತರ ಗ್ರೇಟ್ ಪೀಪಲ್ ಯಾಕೆ ಮಾಡ್ತಾರೆ ಅಂದ್ರೆ, ಯಾವುದೇ ಒಂದು ಗ್ರೇಟ್ ಪರ್ಸನ್ ಏನ್ ಮಾಡ್ತಾರೋ ಅದನ್ನ ಕಾಮನ್ ಜನ ಫಾಲೋ ಮಾಡ್ತಾರೆ ಅಲ್ವಾ. ಯಾವುದೇ ಒಂದು ದೊಡ್ಡ ಸೆಲೆಬ್ರಿಟಿ ಏನಾದ್ರು ಮಾಡಿದ್ರೆ ನಾವು ಅದನ್ನು ಫಾಲೋ ಮಾಡ್ತಿಲ್ಲ, ಟ್ರೆಂಡ್ ಆಗೋಗುತ್ತದು. ಆ ಹೌದು. ಥರ ಆ ಟ್ರೆಂಡ್ ಸೆಟ್ಟಿಂಗ್ಗೋಸ್ಕರ ಈ ಗ್ರೇಟ್ ಪೀಪಲ್ ಮಾಡ್ತಾರೆ. ಆಮೇಲೆ ಕೃಷ್ಣ ಹೇಳ್ತಾರೆ, ಈ ಜಗತ್ತಲ್ಲಿ, ಈ ಪೂರ್ತಿ ವಿಶ್ವದಲ್ಲಿ, ಈ ಪೂರ್ತಿ ಏನು ಕಾಸ್ಮೋಸ್ ಅಲ್ಲಿ
ನನಗೆ ಯಾವ ಕೆಲಸ ಯಾರೂ ಬರ್ದಿಟ್ಟಿಲ್ಲ. ಕೃಷ್ಣ ತನ್ನ ಬಗ್ಗೆ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಏನು ಕೆಲಸ ಇದೆ? ಏನು ಕೆಲಸ ಇಲ್ಲ. ಕೆಲಸ ಮಾಡೋ ನೆಸೆಸಿಟಿ ಇಲ್ಲ ಅವರಿಗೆ. ಆದ್ರೂ ಆದ್ರೂ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಅರ್ಜುನ. ಯಾಕೆ ಅಂದ್ರೆ ನನಗೇನೂ ಬೇಕಾಗಿಲ್ಲ. ನನಗೆ ಜಗತ್ತಿನ ಏನೂ ಬೇಕಾಗಿಲ್ಲ. ನಾನು ಸ್ವಯಂನಲ್ಲೇ ಸಂತುಷ್ಟ. ಬಿಕಾಸ್ ಐ ಓನ್ಲಿ ಓನ್ ಎವ್ರಿಥಿಂಗ್. ನನಗೇನು ಕೆಲಸ ಮಾಡ್ಬೇಕಂತಿದ್ದು ಇಲ್ಲ. ಆದ್ರೆ ನಾನು ಕೆಲಸ ಮಾಡಿಲ್ಲ ಅಂದ್ರೆ ಕಾಮನ್ ಜನ ನನ್ನ ದಾರಿಯನ್ನೇ ಫಾಲೋ ಮಾಡ್ತಾರೆ. ನಾನು ಕೆಲಸ ಮಾಡಿಲ್ಲ ಅಂದ್ರೆ ಈ ಜಗತ್ತೇ ಒಂದು ನಾಶ ನಾಶ ಆಗೋಗುತ್ತೆ. ಯಾಕೆ? ಅವಾಗ ಯಾರೂ ಅವ್ರವ್ರ ಕೆಲಸಗಳನ್ನ ಮಾಡೋಲ್ಲ. ಅನ್ವಾಂಟೆಡ್ ಪಾಪ್ಯುಲೇಷನ್ ಇದಾಗತ್ತೆ. ಅವೆಲ್ಲ ಶಾಂತಿ ಅನ್ನೋದು ಹಾಳಾಗೋಗುತ್ತೆ. ಆವಾಗ ಏನಾಗುತ್ತೆ? ಆದ್ರೆ ಏನಂದ್ರೆ ಏನ್ ಡಿಫರೆನ್ಸ್ ಇವಾಗ? ಎಕ್ಸಾಂಪ್ಲರಿ ಪೀಪಲ್ ಮಾಡೋ ಕೆಲಸಕ್ಕೂ ನಾರ್ಮಲ್ ಪೀಪಲ್ ಮಾಡೋ ಕೆಲಸಕ್ಕೂ ಏನು ವ್ಯತ್ಯಾಸ ಇಷ್ಟೇ. ಎಕ್ಸಾಂಪ್ಲರಿ ಪೀಪಲ್, ಗ್ರೇಟ್ ಪೀಪಲ್ ಅಟ್ಯಾಚ್ಮೆಂಟ್ ಇಲ್ಲದೆ ಕೆಲಸ ಮಾಡ್ತಿರ್ತಾರೆ. ನಾರ್ಮಲ್ ಪೀಪಲ್ ಅಟ್ಯಾಚ್ಮೆಂಟ್ ಜೊತೆ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಇದು ಹೇಳ್ತಾನೆ ಕೃಷ್ಣ ಏನಂತ, ಈ ಏನು ಅಟ್ಯಾಚ್ಮೆಂಟ್ ಇಲ್ಲದೆ ತುಂಬಾ ಆ, ಜ್ಞಾನಿಗಳಾದವರು, ಅವರು ನಾರ್ಮಲ್ ಪೀಪಲ್ನ ಕೆಲಸ ಮಾಡಬೇಡಿ ಅಂತ ನಿಲ್ಲಿಸಬಾರದು. ಡಿಸ್ಟರ್ಬ್ ಮಾಡಬಾರ್ದು ಅವ್ರನ್ನ. ಯಾರು ಅವರು ಇನ್ಸ್ಟೆಡ್ ಆ ಜನರನ್ನ, ಕಾಮನ್ ಜನರನ್ನ ನೀವು ಕೆಲಸದ ಮೂಲಕ ಭಕ್ತಿಯನ್ನ ಬೆಳೆಸ್ಕೊಳ್ಳಿ ಅಥವಾ ಭಕ್ತಿ ಮಾರ್ಗದಲ್ಲಿ ಕೆಲಸವನ್ನು ಮಾಡಿ ಅಂತ ಹೇಳಬೇಕೇ ಹೊರತು ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟು ನೀವು ಪಾಡಿಗೆ ಇದನ್ನ ಮಾಡಿ ಅಂತ ಹೇಳಬಾರ್ದು. ಈವನ್ ಅವ್ರಿಗೆ ಗೊತ್ತಿದ್ರು ಕೂಡ, ಅವ್ರಿಗೆ ಗೊತ್ತು ಇದೆಲ್ಲ ಬೇಕಾಗಿಲ್ಲ, ಜ್ಞಾನ ಒಂದು ಬೆಳೆಸ್ಕೊಂಡ್ರೆ ಸಾಕು ಅಂತ ಗೊತ್ತಿರುತ್ತೆ. ಆದ್ರೂ ಕೂಡ ಆ ಜ್ಞಾನಿಗಳು ಕೂಡ ಕಾಮನ್ ಜನರಿಗೆ ಆತರ ವಿಷಯನ ಹೇಳಬಾರ್ದು ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. ಯಾಕೆ ಅಂದ್ರೆ ನಾವೆಲ್ಲ ನಾವು ಮೂರು ತ್ರಿಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಈ ಮೂರು ಗುಣಗಳ ಇನ್ಫ್ಲೂಯೆನ್ಸ್ ಅಲ್ಲಿ ಇರ್ತೀವಿ ನಾವು. ಆ ಒಂದು ಗುಣಗಳ ಪ್ರಕಾರ ನಾವು ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು. ಆದ್ರೆ ಏನು ಕಾಮನ್ ಜನ ಎಲ್ಲ ಈ ಕೆಲಸ ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾರೆ. ಬಟ್ ಆಕ್ಚುಲಿ ಅವರು ಕೆಲಸವನ್ನು ಮಾಡ್ತಾ ಇರೋದಿಲ್ಲ. ಈ ಗುಣಗಳು ಅವರ ಕೈಯಲ್ಲಿ ಕೆಲಸವನ್ನು ಮಾಡಿಸ್ತಾ ಇರುತ್ತೆ. ಈ ಗುಣಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಹಾ, ರಜಗುಣ, ಇದೇ ಸತ್ವಗುಣ. ಕ್ವಶನ್ ಇದೇ ಕ್ವಶನ್ ಅರ್ಜುನ ಕೇಳಿದಾನೆ ಹೊಸದ. ಗುಣಗಳಂದ್ರೆ ಏನು ಅಂತ ಅದ್ರ ಬಗ್ಗೆ ಒಂದು ಫುಲ್ ಚಾಪ್ಟರೇ ಕೃಷ್ಣ ಹೇಳ್ತಾರೆ. ಸೊ ಓಕೆ. ಅದು ಬರುವಾಗ ಹೇಳ್ತೀನಿ. ನನಗೆ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣ ಅಂದ್ರೆ ಮೋಡ್ ಆಫ್ ಗುಡ್ನೆಸ್. ರಜೋಗುಣ ಅಂದ್ರೆ ಮೋಡ್ ಆಫ್ ಪ್ಯಾಷನ್. ತಮೋಗುಣ ಅಂದ್ರೆ ಮೋಡ್ ಆಫ್ ಇಗ್ನರೆನ್ಸ್. ಈ ಮೂರು ಗುಣಗಳು ಎಲ್ಲಾ ವಿಷಯದಲ್ಲೂ ಇದೆ. ಅಂದ್ರೆ ಜನರ ಬಗ್ಗೆ ಇದೆ, ತಿಂಡಿಗಳ ಬಗ್ಗೆ ಇದೆ, ಟೈಮ್ ಬಗ್ಗೆ ಇದೆ. ಟೈಮ್ ಬಗ್ಗೆ ಮಾತ್ರ ಹೇಳ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಅರ್ಲಿ ಮಾರ್ನಿಂಗ್ ಏನ್ ಹೇಳ್ತೀವಿ, ಬ್ರಹ್ಮ ಮುಹೂರ್ತ ಅಂತೀವಿ, ಅದು ಸತ್ವಗುಣ. ಮೋಡ್ ಆಫ್ ಗುಡ್ನೆಸ್, ಕ್ಲಿಯರ್ ಆಗಿರುತ್ತೆ, ಕಾಮ್ ಆಗಿರುತ್ತೆ. ಅದರ ನೇಚರೇ ಅದು ಕ್ಲಿಯರ್ ಆಗಿರುತ್ತೆ, ಕಾಮ್ ಆಗಿರುತ್ತೆ. ಇನ್ನು ನಮ್ಮ ಆಯುಷ್ನ ಇನ್ಕ್ರೀಸ್ ಮಾಡುತ್ತೆ. ಅದರೆಲ್ಲ ಬಂದು ಸತ್ವಗುಣ. ರಜೋಗುಣ ಅಂದ್ರೆ ಮಿಡಲ್ ಆಫ್ ದ ಡೇ, ವೆನ್ ವಿ ಆರ್ ಫುಲ್ ಇನ್ ಟು ವರ್ಕ್ ಅಂಡ್ ಯುನೋ ಫುಲ್ ಆಫ್ ಪ್ಯಾಷನ್ ಮಾಡ್ತಾ ಇರ್ತೀವಲ್ಲ, ಸೊ ದಟ್ ಈಸ್ ರಜೋಗುಣ. ಆಮೇಲೆ ರಾತ್ರಿ ಹೊತ್ತು ಏನ್ ಮಾಡಕ್ಕಲ್ಲ, ಲೇಸಿಯಾಗಿ ಮಲ್ಕೋಬೇಕು, ಏನ್ ಮಾಡೋದ್ ಬೇಡ ನಾನು, ಅದು ತಮೋಗುಣ. ಸೊ ದಿನದಲ್ಲೂ ಕೂಡ ಮೂರು ಮೂರು ಗುಣಗಳಿದೆ. ತಿಂಡಿಯಲ್ಲಿ ಮೂರು ಗುಣಗಳಿದೆ. ನಾವು ಮಾಡೋ ದಾನದಲ್ಲಿ ಮೂರು ಗುಣಗಳಿದೆ. ನಾವು ಪಡೆಯೋ ಜ್ಞಾನದಲ್ಲಿ ಮೂರು ಗುಣಗಳಿವೆ. ಎಲ್ಲ ಪೂಜೆಗಳಲ್ಲಿ ಮೂರು ಗುಣಗಳಿವೆ. ಸೊ ಆ ಎಲ್ಲದರಲ್ಲೂ ಮೂರು ಗುಣಗಳಿವೆ. ಸೊ ಕೃಷ್ಣ ಏನ್ ಹೇಳ್ತಾರೆ, ಎಲ್ಲಾ ಜನ ಅನ್ಕೋತಾರೆ ಅವರೇ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಹಾ, ಈ ಗುಣಗಳು ನಮ್ಮನ್ನ ಕೆಲಸ ಮಾಡಿಸ್ತಾ ಇರುತ್ತವೆ. ನಾನೇ ಮಾಡಿದೆ ಅನ್ನೋನು ಅವನು ಜ್ಞಾನಿನೇ ಅಲ್ಲ, ಅವನಿಗೆ ಗೊತ್ತೇ ಇಲ್ಲ. ಆಮೇಲೆ ಏನ್ ಹೇಳ್ತಾರೆ, ಯಾರು ಜ್ಞಾನದಲ್ಲಿ ಕಡಿಮೆ ಇದ್ದಾರೋ ಅವರನ್ನ ಜ್ಞಾನದಲ್ಲಿ ಜಾಸ್ತಿ ಇರೋರು ಸುಮ್ಮನೆ ಡಿಸ್ಟರ್ಬ್ ಮಾಡಬಾರದು. ಅವರು ಅವರ ಕೆಲಸದಲ್ಲೇ ಮಾಡ್ತಾ ಇರ್ಲಿ, ಆ ಕೆಲಸದಲ್ಲೇ ಭಕ್ತಿನ ತುಂಬಿಸ್ಬೇಕು, ಜ್ಞಾನವನ್ನು ತುಂಬಿಸ್ಬೇಕೆ ಹೊರತು ನಿಲ್ಸಕ್ಕೆ ಹೇಳಬಾರದು. ಫೈನಲಿ ಕೃಷ್ಣ ಏನ್ ಹೇಳ್ತಾನೆ, ಅರ್ಜುನ ನೀನು ಏನು ಈ ಈಗೋ ಇಂದ ಕೆಲಸ ಮಾಡೋದು, ಈ ಲೇಸಿನೆಸ್ ಇಂದ ಕೆಲಸ ಮಾಡದೇ ಇರೋದು, ಈ ಎರಡನ್ನೂ ಬಿಡು. ಏನು ನಾನು ಕ್ಷತ್ರಿಯ, ನಾನು ಇದಾಗಬೇಕು ಅಂತ ಈಗೋ ಇಂದಾನು ಯುದ್ಧ ಮಾಡಬೇಡ. ನಾನೇನು ಕೆಲಸ ಮಾಡೋದಿಲ್ಲಪ್ಪ, ನನಗೆ ಬೇಕಾಗಿಲ್ಲ ಅಂತ ಆ ಲೇಸಿನೆಸ್ ಇಂದ ಕೆಲಸ ಮಾಡ್ದೇನೂ ಇರಬೇಡ.
ಇದೆರಡನ್ನೂ ಬಿಟ್ಬಿಟ್ಟು ಎಲ್ಲಾ ಕೆಲಸವನ್ನು ಆ ನನಗೆ ಸರೆಂಡರ್ ಮಾಡಿ ನೀನು ಯುದ್ಧವನ್ನು ಮಾಡು. ಯಾಕೆಂದ್ರೆ ನನ್ನ ಈ ಒಂದು ಇನ್ಸ್ಟ್ರಕ್ಷನ್ ಪ್ರಕಾರ ಯಾರು ತಮ್ಮ ಡ್ಯೂಟಿನ ಮಾಡ್ತಾ ಹೋಗ್ತಾರೋ, ಆಮೇಲೆ ಇದನ್ನ ಕೂಡ ಬೇರೆಯವ್ರಿಗೆ ಇದನ್ನ ವಿಷಯನ ಹೇಳ್ಕೊಡ್ತಾ ಹೋಗ್ತಾರೋ ಅಂಥವ್ರು ಈ ಕರ್ಮ ಬಂಧನದಿಂದ ಮುಕ್ತರಾಗ್ತಾರೆ ಹ್ಮ್ ಅಂತ ಕೃಷ್ಣ ಬಂದು ಹೇಳ್ತಾರೆ. ಸೊ ಇದು ನಮ್ಮ ಹೇಗೆ ಹೇಗೆ ಬಂದ ಎಕ್ಸಾಂಪಲ್. ಈವನ್ ಕೃಷ್ಣ ಆಗ್ಲಿ, ಬೇರೆ ಮಹಾ ಏನೋ ಇವರಾಗ್ಲಿ, ಭೀಷ್ಮ ಆಗಿರ್ಬೋದು, ಜನಕ ಆಗಿರ್ಬೋದು, ಇವರೆಲ್ಲ ಕೂಡ ಅವ್ರಿಗೆ ಏನು ಅಟ್ಯಾಚ್ಮೆಂಟ್ ಇರಲಿಲ್ಲ. ಭೀಷ್ಮ ಕೂಡ ನೋಡಿ, ಮಹಾಭಾರತದಲ್ಲಿ ಅವ್ರಿಗೇನು ಬೇಕಾಗೇ ಇರಲಿಲ್ಲ. ಅವ್ರಿಗೆ ಥ್ರೋನು ಬೇಕಾಗಿಲ್ಲ, ನನಗೆ ಮಹಾನ್ ಅನ್ನೋದು ಬೇಕಾಗಿಲ್ಲ, ಮದುವೆನೂ ಮಾಡ್ಕೊಂಡಿಲ್ಲ, ಯಾವ ಥರದ ಸುಖನೂ ಅವರು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆದರೆ ಯಾಕೆಂದ್ರೆ ಅವರು ಸೆಲ್ಫ್ ರಿಯಲೈಸ್ಡ್ ಆಗಿದ್ರು, ತಾವು ಇದು ಅಂತ ಸ್ಪಿರಿಟ್ ಸೋಲ್ ಅಂತ. ಆದರೆ ಕೆಲಸಗಳನ್ನ ಎಕ್ಸಾಂಪಲ್ಗೋಸ್ಕರ ಮಾಡ್ತಾನೇ ಹೋದ್ರು ಲಾಸ್ಟ್ ಮೂಮೆಂಟ್ವರೆಗೂ. ಸೊ ಆ ಥರ ಎಕ್ಸಾಂಪಲ್ ಅನ್ನೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಮಾತಾಡಿದೆ. ಅದು ಎಕ್ಸಾಂಪಲ್ ಎಂಥವ್ರು ಸೆಟ್ ಮಾಡ್ತಾರೆ? ಟಾಪ್ ಆಫ್ ದ ರಂಗ್ ಆಫ್ ದ ಯೋಗ ಲ್ಯಾಡರ್ ಯಾರು ಇರ್ತಾರಲ್ವಾ, ನನಗೆ ಇಷ್ಟು ಮಾತ್ರ ಸಾಕು ಮಿಕ್ಕಿದ್ದೆಲ್ಲ ಜಗತ್ತಿಗೆ ಅಂತ ಹೇಳ್ತಾರಲ್ವಾ, ಅವರು ಹೇಗೆ ಎಕ್ಸಾಂಪಲ್ ಅನ್ನು ಸೆಟ್ ಮಾಡ್ತಾರೆ, ಹೇಗೆ ಕೃಷ್ಣನೂ ಕೂಡ, ಭಗವಂತ ಕೂಡ ಇಲ್ಲಿ ಬಂದಾಗ ಕೆಲಸವನ್ನು ಮಾಡ್ತಾನೆ ಬೇರೆಯವ್ರಿಗೆ ಎಕ್ಸಾಂಪಲ್ ಸೆಟ್ ಮಾಡೋಕ್ಕೆ. ಆಯ್ತಾ? ಸೊ ಇದರಲ್ಲಿ ಇಂಪಾರ್ಟೆಂಟ್ ಶ್ಲೋಕ ಬಂದ್ಬಿಟ್ಟು ಶ್ಲೋಕ ನಂಬರ್ 21. ಅದನ್ನ ರಿಸೈಟ್ ಮಾಡೋಣ. ಆ ರಿಸೈಟ್ ಮಾಡಕ್ ಮುಂಚೆ ಅದರ ಅರ್ಥ ಏನು ಅಂದ್ರೆ, ಒಂದು ಮನುಷ್ಯ, ದೊಡ್ಡ ಮನುಷ್ಯ, ಗ್ರೇಟ್ ಮ್ಯಾನ್, ಅವನು ಹೇಗೆ ಒಂದು ಕೆಲಸವನ್ನು ಮಾಡ್ತಾನೋ ಅದನ್ನ ಕಾಮನ್ ಪೀಪಲ್, ಕಾಮನ್ ಜನ ಅವನ ದಾರಿಯಲ್ಲೇ ಹೋಗಿ ಅದನ್ನ ಫಾಲೋ ಮಾಡ್ತಾರೆ. ಯಾಕೆಂದ್ರೆ ಯಾವ ಸ್ಟ್ಯಾಂಡರ್ಡ್ ಅನ್ನ ಈ ಮಹಾತ್ಮ, ಈ ದೊಡ್ಡವರು, ಗ್ರೇಟ್ ಪೀಪಲ್ ಸೆಟ್ ಮಾಡ್ತಾರೋ ಫುಲ್ ವರ್ಲ್ಡ್ ಅದನ್ನ ಫಾಲೋ ಮಾಡತ್ತೆ. ಹಾಗೆ ಭಾಗವತದಲ್ಲಿ ಓದಿದಾಗ ಕೃಷ್ಣ ಎದ್ದಿದ ತಕ್ಷಣ ಏನೇನೆಲ್ಲ ಮಾಡ್ತಾರೆ ಅಂತ ಒಂದು ದಿನಚರ್ಯ ಕೊಡ್ತಾರೆ. ಕೃಷ್ಣ ದಿನ ಎದ್ದು ಈ ತರ ಇದನ್ನೆಲ್ಲ ಮಾಡಿ, ಆಮೇಲೆ ಬ್ರಾಹ್ಮಣರಿಗೆ ದಾನ ಎಲ್ಲ ಮಾಡಿ, ಆಮೇಲೆ ಹೆಂಡತಿ ಮಕ್ಕಳನ್ನ ಹೇಗೆ ನೋಡ್ಕೊಂಡು, ಆಮೇಲೆ ಏನೇನು ಮಾಡಿದ್ರು ಎಲ್ಲ ದಿನಚರ್ಯೆ ಇದೆ. ಭಗವದ್ಗೀತೆನಲ್ಲೇ ಇದೆಯಾ? ಭಗವದ್ಗೀತೆ ಇಲ್ಲ, ಭಾಗವತಂ ಅಂತ. ಭಾಗವತನಲ್ಲಿ. ಓಕೆ. ಭಾಗವತದಲ್ಲಿ. ಸೊ ಅದೆಲ್ಲ ಇದೆ. ಸೊ ಭಗವಂತರಾಗಿದ್ರು ಅವರೆಲ್ಲ ಮಾಡಿದ್ರು ಅನ್ನೋದು ಇದೆ. ಸೊ ಹಾಗೆ ಎಕ್ಸಾಂಪಲ್ ಸೆಟ್ ಮಾಡಕ್ ಏನು ಡಿಫ್ರೆನ್ಸ್? ಇಷ್ಟೇ ಡಿಫ್ರೆನ್ಸ್. ತನಗೇನು ಇಲ್ಲ, ಎಕ್ಸಾಂಪಲ್ ಸೆಟ್ ಮಾಡಕ್ಕೋಸ್ಕರ ಕೆಲಸ ಮಾಡ್ತಾರೆ ಅಷ್ಟೇ ಮಹಾತ್ಮರು ಅಂತ. ಓಕೆ, ಶ್ಲೋಕನ ರಿಸೈಟ್ ಮಾಡೋಣ. ಯದ್ಯದ್ ಯದ್ಯದ್ ಆಚರತಿ ಶ್ರೇಷ್ಠಸ್ ಆಚರತಿ ಶ್ರೇಷ್ಠಸ್ ತತ್ತದ್ ತತ್ತದ್ ಏವೇತರೋ ಜನಃ ಏವೇತರೋ ಜನಃ ಸಯತ್ ಸಯತ್ ಪ್ರಮಾಣಂ ಕುರುತೆ ಪ್ರಮಾಣಂ ಕುರುತೆ ಲೋಕಸ್ ಲೋಕಸ್ ತದ್ ಅನುವರ್ತತೆ ತತ್ ಅನುವರ್ತತೆ. ಯದ್ಯದ್ ಆಚರತಿ ಶ್ರೇಷ್ಠಸ್ ಯದ್ಯದ್ ಆಚರತಿ ಶ್ರೇಷ್ಠಸ್ ತತ್ತದ್ ಏವೇತರೋ ಜನಃ ತತ್ತದ್ ಏವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ಲೋಕಸ್ತತ್ ಅನುವರ್ತತೆ. ಅದೇ ಹೇಗೆ ಹೇಗೆ ಆಚರಣೆ ಮಾಡ್ತಾರೋ, ಶ್ರೇಷ್ಠ ಜನರು ಹೇಗೆ ಆಚರಣೆ ಮಾಡ್ತಾರೋ ಅದೇ ತರ ಜನಗಳು ತತ್ತದ್ ಏವೇತರೋ ಜನಃ, ನಾರ್ಮಲ್ ಜನ ಅದನ್ನು ಫಾಲೋ ಮಾಡ್ತಾರೆ. ಸಯತ್ ಪ್ರಮಾಣಂ ಕುರುತೆ, ಪ್ರಮಾಣಂ ಅಂದ್ರೆ ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತಾರೆ. ಲೋಕಸ್ತದ್ ಅನುವರ್ತತೆ, ಲೋಕದ ಜನ ಅನುವರ್ತತೆ ಅಂದ್ರೆ ಅದನ್ನ ಫಾಲೋ ಮಾಡ್ತಾರೆ ಅನ್ನೋದು. ಎಕ್ಸಾಂಪಲ್ ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಈ ಶ್ಲೋಕ ತುಂಬಾ ಚೆನ್ನಾಗಿ ಹೇಳುತ್ತೆ. ನೆಕ್ಸ್ಟ್ ಶ್ಲೋಕದಲ್ಲಿ ನೆಕ್ಸ್ಟ್ ಶಾರ್ಟ್ ಫಾರ್ಮ್ ಆಫ್ ದ 3ನೇ ಅಧ್ಯಾಯ ನೋಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು.